ನಮಸ್ಕಾರ, ನಾನು ನಿಮ್ಮ ಹೇಮಂತ್ ಬಿದ್ರೆ. ನಾನಿವತ್ತು ಪಯಣ ಮಾಡ್ತಿರೋ ಜಾಗ ಯಾವುದು ಅಂದರೆ ಬಾದಾಮಿ. ಅದು ಮಾನ್ಸೂನ್ ಟೈಮಲ್ಲಿ ತುಂಬ ಮಳೆ ಇರೋದ್ರಿಂದ ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳಿ ನಾರ್ತ್ ಕರ್ನಾಟಕ, ಉತ್ತರ ಕರ್ನಾಟಕಕ್ಕೆ ಬಂದಿದ್ದೀನಿ. ನನಗೆ ತುಂಬ ಇಷ್ಟ ಆಗಿದ್ದು ರೀಸೆಂಟ್ ಫೋಟೋಸು ವೀಡಿಯೋಸ್ ನೋಡಿದಾಗ ಬಾದಾಮಿ ಆ ಬೆಸ್ಟ್ ಪ್ಲೇಸು ಹೇಗಿದೆ ಅನ್ನೋದನ್ನ ತೋರಿಸ್ತೀನಿ, ಬನ್ನಿ ನೋಡೋಣ. ಟಿಕೆಟ್ ಕೌಂಟ್ರು, ಇಲ್ಲಿ ಟಿಕೆಟ್ ತೊಗೊಂಡ್ರೆ ಮೇನ್ ಎಂಟ್ರೆನ್ಸು ನೋಡಿ. ಈ ಮೇನ್ ಎಂಟ್ರೆನ್ಸಲ್ಲಿ ಈಗ ಇಲ್ಲಿ ಒಬ್ಬ ಪರ್ಸನ್ಗೆ ಇಲ್ಲಿ 25 ರೂಪಾಯಿ, ಪರ್ ಕ್ಯಾಮ್ರಾಗೆ 25 ರೂಪಾಯಿ ತೊಗೊಂಡ್ರು. ಸೊ ಬನ್ನಿ ಮುಂದೆ ಹೋಗ್ತಾ ಹೋಗ್ತಾ ತೋರಿಸ್ತೀನಿ. ವರಹಸ್ವಾಮಿ, ಇಲ್ಲಿಯ ಇತಿಹಾಸ, ಈ ಗುಹೆಯ ಇತಿಹಾಸ. ನಾವೀಗ ಇಷ್ಟೋ ತನಕ ಗುಹಾಂತರಗಳು ಅಂದರೆ ಗುಹೆಗಳು ಕೆತ್ತನೆಗಳನ್ನು ನೋಡಿದ್ವಿ. ಈಗ ನೋಡಿ ನಂತರ ಕಲ್ಯಾಣಿ, ತುಂಬ ಒಂದು ಚಿಕ್ಕ ಫಾಲ್ಸ್ ಎಲ್ಲ ಇದೆ ಅಂತ, ಅದನ್ನೆಲ್ಲ ಈಗ ನೋಡೋಣ ಬನ್ನಿ. ನೋಡಿ ಹೀಗಿದೆ ಪ್ರದೇಶ. ಆ ಗುಹೆಗಳಿಗೆ ನಾವು ಅವಾಗಲೇ ನೋಡಿದ್ರಿ. ಗುಹೆಗಳು ಮತ್ತು ಕಲ್ಯಾಣಿಗಳು ಸಪ್ರೇಟ್ ಇದೆ. ಗುಹೆಗಳಿಗೆ ಹೋಗೋದಾದರೆ ಟಿಕೆಟ್ ಕೇಳ್ತಾರೆ, ಅಲ್ಲಿ ಟಿಕೆಟ್ ತೊಗೊಂಡಿರ್ತೀವಿ. ಆ ಟಿಕೆಟ್ ತೊಗೊಂಡು ಅಲ್ಲಿ ತೋರಿಸಿ ಆ ಗುಹೆಗಳ್ನ ವಿಸಿಟ್ ಮಾಡಿ, ಅದರಿಂದ ಸ್ವಲ್ಪ ಪಕ್ಕದಲ್ಲೇ ಈ ಏನು ಹೇಳ್ತೀವಿ ಜಾಗ, ಈ ಬಾದಾಮಿಯ ಅಟ್ರಾಕ್ಟಿವ್ ಆಗಿರೋಂಥ ಜಾಗ, ತುಂಬ ಚೆನ್ನಾಗಿ ಸುಂದರವಾಗಿರೋಂಥದ್ದು. ಬನ್ನಿ ಮುಂದೆ ತೋರಿಸ್ತೀನಿ, ಹೋಗೋಣ. ಇಲ್ಲಿ ಮಳೆಗಾಲದಲ್ಲಿ ಜರಿ ಹರಿಯುತ್ತೆ, ಆದರೆ ಈಗ ಜರಿ ಇಲ್ಲ, ಸಣ್ಣ ಆಗ್ಬಿಟ್ಟಿದೆ. ಮಳೆ ಬಂದಾಗ ತುಂಬಿ ಹರಿಯುತ್ತೆ. ಆ ಜರಿ ಹರಿಯೋ ಜಾಗ ಒಂದು ಚಿಕ್ಕ ಬಂಡೆಗಳ ಮಧ್ಯ, ದಾರಿ ಇಲ್ಲಿಲ್ಲ. ಹಾಗಾಗಿ ಒಂದು ಬಣ್ಣದಲ್ಲಿ ಬರೆದಿದ್ದಾರೆ. ಆ ದಾರಿನ ಹಿಡ್ಕೊಂಡು ಕಲ್ಲುಗಳ ಮೇಲೆ ಹತ್ಕೊಂಡು ಆ ಜಾಗಕ್ಕೆ ಹೋಗಬೇಕು. ಬನ್ನಿ ಅಲ್ಲಿ ಹೇಗಿದೆ ಅಂತ ಕರ್ಕೊಂಡೋಗಿ ನಿಮ್ಗೆ ತೋರಿಸ್ತೀನಿ. ಕರ್ಕೊಂಡು ಹೋಗೋದಕ್ಕಿಂತ ಅಲ್ಲಿ ಹೋಗೋಣ ಬನ್ನಿ ಹೇಗಿದೆ ಅಂತ. ಆ್ಯಕ್ಚುಲಿ ಆ ಫಾಲ್ಸ್ ಹತ್ರ ಬರಲಿಕ್ಕೆ ಸರಿಯಾದ ದಾರಿ ಇರಲ್ಲ. ಹಾಗಾಗಿ ನೋಡ್ತಾ ನೋಡ್ತಾ ಇಲ್ಲಿ ಒಂದೆರಡು ಚಿಕ್ಕ ದೇವಸ್ಥಾನಗಳಿದೆ ಅಂತೆ, ಅಲ್ಲಿ ಕಾಣುತ್ತೆ. ಆ ದೇವಸ್ಥಾನಗಳ ಹತ್ರಕ್ಕೆ ಬರೋ ರೀತಿ ಚಿಕ್ಕ ಚಿಕ್ಕ ಬಂಡೆಗಳನ್ನ ಹತ್ಕೊಂಡ್ಬಂದ್ರೆ ನಾವು ಆ ಫಾಲ್ಸ್ಗೆ ರೀಚ್ ಆಗ್ಬೋದು. ಬನ್ನಿ ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆ. ಯಾರೂ ಬರೋಲ್ಲ ಇಲ್ಲಿಗೆ ಆ್ಯಕ್ಚುಲಿ, ಹಾಗಾಗಿ ಫುಲ್ಲು ಬಂಡೆಗಳ ಮೇಲೆ ಹತ್ತಿ ಹೋಗಬೇಕು. ಇಲ್ಲಿ ಜಾಗನೂ ಯಾರಿಗೂ ಗೊತ್ತೇ ಆಗಲ್ಲ. ಅವ್ರು ಹೇಳ್ದಂಗೆ ಇನ್ನೂ ಒಂದು ಮುಂದೆ ಆ ದೇವಸ್ಥಾನಗಳ ಹತ್ರ ಮಾರ್ಕ್ ಇದೆ ಅಂತ ಅಂದರು. ಹಾಗಾಗಿ ಆ ಮಾರ್ಕ್ ನೋಡಿ ಹತ್ತನ ಬನ್ನಿ. ಮಾಡಿ ಬಂಡೆಗಳು ಫುಲ್ ಏನು ರೋಡ ಇರುತ್ತೆ, ದೊಡ್ಡದಾಗಿ ಅಡ್ವೆಂಚರ್ ಮಾಡಲಿಕ್ಕೆ ಸೂಪರ್ ಜಾಗ. ಹತ್ತಲಿಕ್ಕೆ ಎಲ್ಲ ಅಂತೂ ದೇವಸ್ಥಾನ ಹತ್ತತ್ರ ಬಂದೆ. ನೋಡಿ ಹಿಂಗಿದೆ ವ್ಯೂ ಬಾದಾಮಿ.
ಇದು ದೇವಸ್ಥಾನ. ಮಳೆ ಮಳೆಗಾಲದಲ್ಲಿ ಇಲ್ಲೆಲ್ಲ ಬರಲಿಕ್ಕೂ ಚಾನ್ಸ್ ಇಲ್ಲ, ಅಷ್ಟು ಇದರಲ್ಲಿರುತ್ತೆ. ಹೇಳಿದ್ನಲ್ಲ, 2 ಚಿಕ್ಕ ದೇವಸ್ಥಾನ ಅಂತ, ಒಂದು ಇದು, ಒಂದು ಅಲ್ಲಿದೆ. ಅಯ್ಯಯ್ಯೋ, ಇದು ಅಲ್ಲ ಅನಿಸುತ್ತೆ. ಇಲ್ಲ, ಆ್ಯಕ್ಚುಲಿ ಇದು ನೋಡಿ, ಇಂಥ ಅದ್ಭುತವಾದ ಕಲೆ ಇಲ್ಲಿಗೆ ಬಂದು ಕೆತ್ತಿದ್ದಾರೆ. ಚಿಕ್ಕ ದಾರಿ, ಕಾಣೋದೇ ಇಲ್ಲ, ಗೊತ್ತಾಗೋದು ಇಲ್ಲ ಕೂಡ. ಆಮೇಲೆ ಇಲ್ಲಿ ಯಾವುದೇ ರೀತಿ ಮಾರ್ಕ್ ಇಲ್ಲ. ಅಲ್ಲಿ ಸೆಕ್ಯೂರಿಟಿ ಹೇಳಿದಾಗ 2 ಟೆಂಪಲ್ಗಳು, ಒಂದು ಈ ಸೈಡ್ ಇದೆ, ಇನ್ನೊಂದು ಅಲ್ಲಿ ಕಾಣ್ತಾ ಇದೆಯಲ್ಲ ಆ ಟೆಂಪಲ್ಲು. ಅದೇ ಮಾರ್ಕ್ಗಳು ಇಲ್ಲಿಗೆ ಬರಲಿಕ್ಕೆ, ಈ ಡೈರೆಕ್ಷನ್ ಬರಲಿಕ್ಕೆ. ಇದು ಬಂದ ನಂತರ ಇಲ್ಲಿ ದೇವ್ರುಗಳ ಕೆತ್ತನೆಗಳಿದೆ, ಅದೆಲ್ಲ ಅದ್ಭುತವಾಗಿದೆ, ಚೆನ್ನಾಗಿದೆ. ನೋಡಿಕೊಂಡು ಹೀಗೆ ಹೋದರೆ ಅಲ್ಲಿ ಪಕ್ಕದಲ್ಲಿ ಒಂದು ಚಿಕ್ಕ ಚಿಕ್ಕ ಮೆಟ್ಟಲುಗಳಿದೆ, ಅಲ್ಲಿಂದ ಹತ್ಕಡೆ ಹೋದರೆ ಒಂದೊಳ್ಳೆ ಅದ್ಭುತ. ಬನ್ನಿ ತೋರಿಸ್ತೀನಿ. ಆ ಚರಿ ಹತ್ರ ಬರಬೇಕು ಅಂದರೆ ಹೀಗೆಲ್ಲ ಹೋಗ್ಬೇಕು. ಬಟ್ ಇದಕ್ಕೂ ಪ್ರೀವಿಯಸ್ಸು ಈ ಬಡ್ಡೆಯಲ್ಲೇ ಎತ್ಕೊಂಬಂದು ಇವೆರಡು ಗುಡಿಗಳು ಕಾಣುತ್ತೆ. ಆ ಗುಡಿಗಳ ಪಕ್ಕ ಒಂದು ಚಿಕ್ಕ ದಾರಿ ಇದೆ, ಆ ದಾರಿಯಿಂದ ಹತ್ತು ಬಂದರೆ ಈ ಫಾಲ್ಸ್ ಹತ್ರ ಹೋಗ್ಬೋದು. ಸಿಟಿ ಫುಲ್ಲು ಬಾದಾಮಿ. ಹೀಗಿದೆ, ಇಲ್ಲಿ ನೀರೆಲ್ಲ ಹರಿದು ಬಂದು ಇಲ್ಲಿ ಇಳಿದು ಹೀಗೆ ಪಾಸ್ ಆಗುತ್ತೆ. ಕಲ್ಲಿನ ಬಂಡೆ ಒಳಗಡೆ ನೀರು ಪಾಸಾಗಿ, ಮಳೆಗಾಲದಂತ ಇಲ್ಲಿ ಬಂದರೆ ಫುಲ್ಲು ನೀರಿರುತ್ತೆ. ಇದು ತುಂಬ ನೀರಿರುತ್ತೆ. ಈಗ ಮಾನ್ಸೂನ್ ಆದರೂ ಕೂಡ ಮಳೆ ಇಲ್ಲ ಇಲ್ಲಿ. ಇಲ್ಲಿಗೆ ಹತ್ತಬೇಕು ಅಂತ ಆಸೆ ಇತ್ತು, ಹತ್ತಿ ನೋಡಿ ವ್ಯೂಸ್ನ ಶೂಟ್ ಮಾಡಿ ಹೋಗ್ತಾಯಿದ್ದೀನಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕು, ಶೇರು, ಕಮೆಂಟು ಎಲ್ಲ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.